Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works. Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಅರೆಸೇನಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ನಿವೃತ್ತ ಸೈನಿಕರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದೇ ಇರುವುದಕ್ಕೆ ಇರ್ಕಲ್ ಶ್ರೀಗಳ ಬೇಸರ. ಗುರುರಾಯರ ದರ್ಶನ ಪಡೆದ ಯಾದವ ಸಂಘದ ರಾಜ್ಯಾಧ್ಯಕ್ಷ ಡಿಟಿ ಶ್ರೀನಿವಾಸ್. ಚಿತ್ರನಟ ಕಿಚ್ಚ ಸುದೀಪ್ ಹೆಲಿಕಾಪ್ಟರ್ ಬೇರೆ ಸ್ಥಳದಲ್ಲಿ ಲ್ಯಾಂಡಿಂಗ್, ಅದ್ದೂರಿಯ ಸ್ವಾಗತ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಜನರು ಆರೋಗ್ಯ ಶಿಬಿರಗಳ ಸದುಪಯೋಗ ಪಡೆಯಬೇಕು, ಸಾಜಿದ್ ಸಮೀರ್. ಮತ್ತು ಜಿಲ್ಲಾ ಕಾರಾಗೃಹ ಆರ್ಟ್ ಆಫ್ ಲಿವಿಂಗ್ನ ಸುದರ್ಶನ್ ಕ್ರಿಯಾ ಸಮಾರೋಪ ಕಾರ್ಯಕ್ರಮ. ದೇಶದ ಸೈನಿಕರಿಗೆ ಮತ್ತು ಮಾಜಿ ಯೋಧರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ಕೇಳಿ ಪಡೆಯಬೇಕಾಗಿದ್ದು, ಇದೊಂದು ದುರಂತದ ಸಂಗತಿಯಾಗಿದ್ದು ಕೇಂದ್ರ ರಾಜ್ಯ ಸರ್ಕಾರಗಳ ಮೈಚರ್ಮ ದಪ್ಪವಾಗಿದೆ ಎಂದು ಇರ್ಕಲ್ ಜಗದ್ಗುರು ಶಕ್ತಿಪೀಠದ ಬಸವಪ್ರಸಾದ್ ಸ್ವಾಮೀಜಿ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಮಾಜಿ ಯೋಧರಿಂದ ಹಮ್ಮಿಕೊಂಡಿದ್ದ ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಸೈನಿಕರನ್ನು ಪರಿಗಣಿಸುತ್ತಿಲ್ಲ. ಸರ್ಕಾರದಲ್ಲಿ ಇರುವ ರಾಜಕಾರಣಿಗಳು ವಿಚಾರವಂತರು ಈ ಬಗ್ಗೆ ಯೋಚಿಸಬೇಕು. ನಿರುದ್ಯೋಗಿಗಳಿಗೆ ಸಹಾಯಧನ, ಮಹಿಳೆಯರಿಗೆ ಬಸ್ ಉಚಿತ ಮಾಡಿರುವ ಸರ್ಕಾರ ರೈತರಿಗೆ, ಸೈನಿಕರಿಗೆ ಏಕೆ ಪ್ರಾತಿನಿಧ್ಯ ನೀಡುತ್ತಿಲ್ಲ ಎಂಬುದು ಯೋಚಿಸಬೇಕಿದೆ. ಸರ್ಕಾರವನ್ನು ಕೇಳಿ ಸೌಲಭ್ಯವನ್ನು ಪಡೆಯುವಂಥದ್ದು ದುರಂತವೇ ಸರಿ. ಸರ್ಕಾರದ ಮೈ ಚರ್ಮ ದಪ್ಪವಾಗಿದೆ ಎಂದು ತಿಳಿಸಿದರು. ಇಂದು ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರು ಸೇರಿಕೊಂಡು ಕ್ಷೇಮಾಭಿವೃದ್ಧಿಗಾಗಿ ಸಂಘಟನೆ ಮಾಡಿರುವುದು ಮತ್ತು ಈ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ ಐತಿಹಾಸಿಕ ಸಮಾರಂಭವಾಗಿದೆ ಮತ್ತು ಮನೋಜ್ಞವಾದ ವಿಶಿಷ್ಟವಾದ ಕಾರ್ಯಕ್ರಮವಾಗಿದೆ ಎಂದರು. ಮನುಷ್ಯ ಬಹಳ ಸ್ವಾರ್ಥ ಜೀವಿಯಾಗಿದ್ದಾನೆ. ತನ್ನ ಸುಖ, ತನ್ನ ಕುಟುಂಬ ಸುಖ, ತನ್ನ ಪೀಳಿಗೆಯೆಲ್ಲ ಸುಖವಾಗಿರಬೇಕೆಂಬ ಸ್ವಾರ್ಥವನ್ನು ಹೊಂದಿದ್ದಾನೆ. ಸ್ವಾರ್ಥ ಮತ್ತು ನಿಸ್ವಾರ್ಥದ ಮಧ್ಯದಲ್ಲಿ ತನ್ನವರಿಗೋಸ್ಕರ ತನ್ನ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡುವ ಸೈನಿಕನೊಬ್ಬನೇ ಗಳಿಕೆಯ ಆಸೆಗಳು ಸೈನಿಕರಲ್ಲಿಲ್ಲ ಎಂದು ಹೇಳಿದರು. ದೇಶದ ರಕ್ಷಣೆಗೆ ಶ್ರೀಮಂತರು, ರಾಜಕಾರಣಿಗಳ ಮನೆಯಿಂದ ಮಕ್ಕಳು ಬರುವುದಿಲ್ಲ. ಅತ್ಯಂತ ಕಟ್ಟಕಡೆಯ ಬಡವ, ಕಾರ್ಮಿಕನ, ರೈತರ ಹಾಗೂ ಶೋಷಿತರ ಮನೆಯಿಂದ ಸೈನಿಕರು ಸೇವೆಗಾಗಿ ಬರುತ್ತಾರೆ. ಅತ್ಯಂತ ತ್ಯಾಗಮಯವಾದ ಘೋರವಾದ ಬದುಕನ್ನು ಬದುಕುವವರು ಸೈನಿಕರು. ರಾಜ್ಯ ಮಟ್ಟದಲ್ಲಿ ದೊಡ್ಡ ಸಂಘಟನೆಯಾಗಬೇಕು. ತಾಲೂಕು ಮಟ್ಟಗಳಲ್ಲಿಯೂ ಸಂಘಟನೆ ಬೆಳೆಯಬೇಕೆಂದು ಸಲಹೆ ನೀಡಿದರು. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ದೇಶ ಸುಭದ್ರವಾಗಿರಲು ಸೈನಿಕರ ಸೇವೆಯಿಂದ ಮಾತ್ರ ಸಾಧ್ಯ.
ಬಹಳ ಮಹತ್ವವಾದ ಪಾತ್ರವನ್ನು ಸೈನಿಕರು ವಹಿಸುತ್ತಾರೆ. ಅವರನ್ನು ಪೂಜ್ಯ ಭಾವನೆಯಿಂದ ಕಾಣುವುದೇ ದೇಶದ ಸಂಸ್ಕೃತಿಯಾಗಿದೆ ಎಂದರು. ದೇಶ ಇಂದು ಎತ್ತರಕ್ಕೆ ಬೆಳೆದಿದೆ ಎಂದರೆ ಅದಕ್ಕೆ ಸೈನಿಕರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಹಾಗಾಗಿ ದೇಶವನ್ನು ಕಾಯುವಂತಹ ಯುವಕರಿಗೆ ಅವಕಾಶಗಳನ್ನು ಬಹಳಷ್ಟು ಸಿಗಬೇಕಾಗುತ್ತದೆ. ಅವರಿಗೆ ಸಿಗುವಂತಹ ಸೌಲಭ್ಯಗಳನ್ನು ಕೂಡ ಹೆಚ್ಚಿನ ರೀತಿಯಿಂದ ನೀಡಬೇಕಿದೆ. ಸುಭದ್ರವಾದ ದೇಶವನ್ನು ಕಾಯುವಂತಹ ವೀರ ಯೋಧರಿಗೆ ಬೇಕಾದಂತಹ ಹಾಗೂ ಅವರ ಕುಟುಂಬಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾಡಬೇಕಾಗಿದೆ ಎಂದರು. ದೇಶವನ್ನು ಕಾಯುವಂತಹ ವೀರ ಯೋಧರಿಗೆ ಇರುವಂತಹ ಕಾನೂನೇ ಬಹಳ ಸಮೃದ್ಧವಾದ ಕಾನೂನಾಗಿದೆ. ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಹೋಲಿಕೆ ಮಾಡಬಾರದು. ಪಿಂಚಣಿ ಸೇರಿ ಸೈನಿಕರಿಗೆ ಸಿಗುವಂತಹ ಸೌಲಭ್ಯಗಳು ನೀಡುವುದು ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಕಾರ್ಯಾಲಯಕ್ಕೆ ಖಾಲಿ ಇರುವ ಯಾವುದಾದರೂ ಒಂದು ಸರ್ಕಾರಿ ಹಳೆ ಕಟ್ಟಡ ಅಥವಾ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಬೇಕೆಂಬ ಒತ್ತಾಯವಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದರು. ನಾವೆಲ್ಲರೂ ಕೂಡ ನಾಗರಿಕರು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂದ್ರೆ ಈ ದೇಶ ಕಾಯುವಂತ ವೀರ ಯೋಧರು ದೇಶಕ್ಕೆ ಏನಾದರೂ ಕಾಯ್ದೆ ಹೋಗಿದ್ರೆ ನಾವ್ಯಾರು ಕೂಡ ನಿದ್ದೆಯನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಪೂಜ್ಯರ ಭಾವನೆಯಿಂದ ನೋಡುವಂತವರು ವೀರ ಯೋಧರು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸ್ಮರಿಸುತ್ತಾ, ಯಾಕಂದ್ರೆ ಈ ದೇಶವನ್ನ ತಮ್ಮ ಪ್ರಾಣ ಬಲಿಯಾಗಿ ಕೊಟ್ಟು ಇಡೀ ದೇಶದ ನಾಗರಿಕರನ್ನ, ದೇಶದ ಸಂಪತ್ತನ್ನ ಕಾಯುವಂಥದಕ್ಕೆ ದಿಟ್ಟತನವನ್ನ ಪ್ರದರ್ಶಿಸಿ ತಾವು ಆ ಸೇವೆಯನ್ನು ಸಲ್ಲಿಸುವಂಥದ್ದು ಬಹಳ ವಿಶೇಷವಾದದ್ದು. ಯಾಕಂದ್ರೆ ತಂದೆ ತಾಯಿಗಳು ಕೂಡ ಬಹಳಷ್ಟು ಜನ ಯಾರು ಕೂಡ ನನ್ನ ಮಕ್ಕಳು ಹೋಗಿ ದೇಶವನ್ನ ಕಾಯಬೇಕಂತೇಳಿ ಬಹಳಷ್ಟು ಜನ ಬಯಸೋದಿಲ್ಲ. ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅನ್ನೋ ಭಾವನೆಗಳಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಪೂಜ್ಯರ ಭಾವನೆಯಿಂದ ದೇಶದ ಹೆಮ್ಮೆಯ ಪುತ್ರರನ್ನು ಎತ್ತು ಮತ್ತು ಪುತ್ರಿಯರನ್ನು ಎತ್ತಂತ ಬಹಳಷ್ಟು ತಂದೆ ತಾಯಿಗಳು ಕೂಡ ದೇಶಕ್ಕಾಗಿ ಕಳಿಸುವಂತವರು ಕೂಡ ಬಹಳಷ್ಟು ಅಪರೂಪದ ನಮ್ಮ ಈ ದೇಶದಲ್ಲಿದ್ದಾರೆ. ಹಾಗಾಗಿ ಅವರಿಗೆ, ತಂದೆ ತಾಯಿಗಳಿಗೆ, ಅವರ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಕೂಡ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಈ ದೇಶವನ್ನ, ಭಾರತ ದೇಶ ಇಡೀ ಪ್ರಪಂಚ ನಮ್ಮನ್ನ ತಿರುಗಿ ನೋಡುವ ರೀತಿಯಲ್ಲಿ ಸುಭದ್ರವಾಗಿ ನಮ್ಮ ದೇಶ ಇದೆ ಅಂದ್ರೆ ನೀವು ಸಲ್ಲಿಸಿದಂತಹ ಸೇವೆ ಮತ್ತು ಈಗ ಸಲ್ಲಿಸುತ್ತಿರುವಂತಹ ಸೇವೆಯ ಪ್ರಾಮಾಣಿಕವಾಗಿರುವಂತಹ ಏನಿರುವುದಕ್ಕೆ ನಾವು ನೆಮ್ಮದಿಯಾಗಿರೋದಕ್ಕೆ ಮತ್ತು ದೇಶದ ಕೂಡ ಇಡೀ ಪ್ರಪಂಚ ನೋಡುವ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬಹಳ ಮಹತ್ವವಾದಂತಹ ಪಾತ್ರವನ್ನ ಪ್ರಥಮವಾಗಿ ನಾವು ದೇಶ ಕಾಯುವಂತ ವೀರ ಯೋಧರಿಗೂ ಮತ್ತು ಈ ದೇಶಕ್ಕೆ ಅನ್ನವನ್ನು ಕೊಡುವಂತಹ ರೈತರಿಗೆ ಇಬ್ಬರಿಗೂ ಮಹಾನ್ ಪೂಜ್ಯರ ಭಾವನೆಯಿಂದ ನಾವು ಕಾಣುವಂಥದ್ದು ಕೂಡ ಭಾರತ ದೇಶದ ಸಂಸ್ಕೃತಿ, ಇತಿಹಾಸ ಕೂಡ ಇದೆ. ಹಾಗಾಗಿ ಭಾರತದಲ್ಲಿ ನಾವು ಜನಿಸಿದೀವಲ್ಲ, ಅದೇ ನಮಗೆ ಹೆಮ್ಮೆ. ಹಾಗಾಗಿ ಇಂಥ ದೇಶದ ವಿಭಿನ್ನವಾದ ಸಂಸ್ಕೃತಿಗಳು ನಮ್ಮ ದೇಶದಲ್ಲಿ, ಯಾವ ರಾಷ್ಟ್ರದಲ್ಲಿ ಹೋದ್ರೂ ಕೂಡ ನಮ್ಮ ದೇಶದಲ್ಲಿರುವಂತಹ ವಿಭಿನ್ನವಾದ ಸಂಸ್ಕೃತಿ, ವಿಭಿನ್ನ ಆದಂತಹ ಮತಗಳು ಎಲ್ಲವನ್ನ ಮತ್ತು ಸಂತರು, ಶರಣರು ಈ ನಾಡಿನಲ್ಲಿ ನಡೆದಾಡಿರುವಂತಹ ಈ ನಾಡಿನಲ್ಲಿ ಇವತ್ತು ಸುಭದ್ರವಾಗಿ ನಮ್ಮ ದೇಶ ಇವತ್ತು ಎತ್ತರಕ್ಕೆ ಬೆಳೆದಿದ್ದಂದ್ರೆ ನಿಮ್ಮ ಪಾತ್ರಗಳು ಬಹಳಷ್ಟು ಮುಖ್ಯ ಇದೆ. ಹಾಗಾಗಿ ಕಾಯುವಂತ ಯೋಧರಿಗೆ ಅವಕಾಶಗಳನ್ನು ಬಹಳಷ್ಟು ಸಿಗಬೇಕಾಗ್ತದ. ಅವರಿಗೆ ಸಿಗುವಂತ ಸೌಲಭ್ಯಗಳನ್ನು ಕೂಡ ಹೆಚ್ಚಿನ ರೀತಿಯಿಂದ, ಯಾಕಂದ್ರೆ ಇಷ್ಟು ಸುಭದ್ರವಾಗಿ ದೇಶವನ್ನ ಕಾಯುವಂತಹ ವೀರ ಯೋಧರಿಗೆ ಅವರಿಗೆ ಬೇಕಾದಂತ, ಅವರ ಕುಟುಂಬಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ. ಈ ಸಂದರ್ಭದಲ್ಲಿ ಕಲ್ಲೂರು ಶಂಕರಾಚಾರ್ಯ ಮಠದ ಶಿವರಾಮಾನಂದ ಭಾರತಿ ಸ್ವಾಮೀಜಿ, ಪ್ರಮುಖರಾದ ವೆಂಕನಗೌಡ, ಧರ್ಮಣ್ಣ, ಕೃಷ್ಣಮೂರ್ತಿ, NPN ರೆಡ್ಡಿ, ರಂಗಸ್ವಾಮಿ, ವಿಶ್ವನಾಥ್, ರಂಗನಗೌಡ, ವೀರಭದ್ರಯ್ಯ, ಪಂಪಣ್ಣ, ಶಬ್ಬೀರ್, ಭೀಮಣ್ಣ, ಲಕ್ಷ್ಮೀನಾರಾಯಣ, ಲಿಂಗನಗೌಡ, ಶರಣಬಸವ, ಮನೋಮಿತ್ರ, ಸಾಜಿದ್ ಹುಸೇನ್, ಹಂಪನಗೌಡ ಪಾಟೀಲ್, ಹನುಮಂತ, ಬಸವರಾಜ್, ಸಣ್ಣಪ್ಪ, ಮಲ್ಲೇಶ್ ಸೇರಿದಂತೆ ಅನೇಕರಿದ್ದರು. ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಾದವ ಸಂಘದ ರಾಜ್ಯ ಅಧ್ಯಕ್ಷ TD ಶ್ರೀನಿವಾಸ್ ಯಾದವ್ ಅವರು ಇಂದು ಬೆಳಗ್ಗೆ ಸುಕ್ಷೇತ್ರ ಮಂತ್ರಾಲಯಕ್ಕೆ ಭೇಟಿ ನೀಡಿ
ಗುರುರಾಯರ ದರ್ಶನ ಪಡೆದರು. ನಂತರ ರಾಯಚೂರು ನಗರಕ್ಕೆ ಆಗಮಿಸಿ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿ.ಕೆ. ಮುರಳಿ ಯಾದವ್, ಮಂಜುನಾಥ್ ಯಾದವ್, ವಿಷ್ಣು ಪ್ರಸಾದ್ ಯಾದವ್, ಕಪ್ಪಲ ವೆಂಕಟೇಶ್ ಯಾದವ್, ಈರಣ್ಣ ಯಾದವ್, ದೇವರಾಜ್ ಯಾದವ್, ಉದಯ್ ಕುಮಾರ್ ಯಾದವ್ ಸೇರಿದಂತೆ ಅನೇಕರು ಇದ್ದರು. ನಂತರ ರಾಯಚೂರು ಜಿಲ್ಲಾ ಯಾದವ ಸಂಘದ ವಿದ್ಯಾರ್ಥಿ ನಿಲಯ ಕಟ್ಟಡ ವೀಕ್ಷಣೆ ಮಾಡಿ ಯಾದವ ಸಂಘದ ಕಾರ್ಯವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷ ಕೆ. ಹನುಮಂತಪ್ಪ ಯಾದವ್, ಡಾಕ್ಟರ್ ನಾಗೇಶ್ ಯಾದವ್, ಸುರೇಂದ್ರ ಯಾದವ್, ಲಕ್ಷ್ಮಣ್ ಯಾದವ್, ಜಿಮ್ ಡಾಕ್ಟರ್ ರಾಘವೇಂದ್ರ ಯಾದವ್, ಶಿವಕುಮಾರ್ ಯಾದವ್, ವೆಂಕಟೇಶ್ ಯಾದವ್, ಮಲಿಯಾಬಾದ್ ಲಕ್ಷ್ಮಣ್ ಯಾದವ್, ತಹಸೀಲ್ ತಿಕ್ಕಣ್ಣ ಯಾದವ್, ವೀರೇಶ್ ಯಾದವ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಫ್ಯಾಕ್ಟರಿ ಏನಿದೆಯೋ ಅದು ಸರ್ಕಾರಿ ಅವೆಂಡೇಜ್ ಆಗಿ ಒತ್ತುವರಿ ಮಾಡ್ಕೊಂಡು ಇಲ್ಲ ಸರ್, ಯಾವುದು ಇಲ್ಲ. ಮತ್ತೆ ನೀವು ಅಲ್ಲಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಎಲ್ಲ ಕಡೆ ಹೇಳಿದ್ದೀನಿ. ಎರಡು ಮೂರು ದಿವಸದಲ್ಲಿ ಅಲ್ಲ ಸರ್, ಸುಮಾರು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರಿ, ಅಷ್ಟಾದ್ರೂ ಅಬಕಾರಿ ಸಿಬ್ಬಂದಿಗಳು ಯಾಕೆ ಕಮ್ಮಿ ಕೊಟ್ಟಿದ್ರು? ಮತ್ತೆ ನಡೀತಾನೆ ಆದ್ರೆ ಇದ್ದ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಎಲ್ಲನೂ ಕೂಡ ಮಾರಾಟ ಆಗ್ತಾ ಇದೆಯಲ್ಲ ಸರ್? ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041019663 97421600081. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಸನಗೌಡ ಫೌಂಡೇಶನ್ನಿಂದ ಆಯೋಜಿಸಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ 5001 ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ನಟ ಸುದೀಪ್ ಆಗಮಿಸಿದ ಹಿನ್ನೆಲೆ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ನಗರದ PWD ಕಾಲೇಜಿನ ಬಾಲಕರ ಪದವಿ ಪೂರ್ವ ಕಾಲೇಜಿನ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಸಂದರ್ಭದಲ್ಲಿ ಹೂಮಾಲೆ ಹಾಕುವ ಮೂಲಕ ಸ್ವಾಗತ ಕೋರಿದರು. ಅಭಿಮಾನಿಗಳು ನಟ ಕಿಚ್ಚ ಸುದೀಪ್ ಪರ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಸೇರಿದಂತೆ ಇತರರು ಇದ್ದರು.
ನಟ ಕಿಚ್ಚ ಸುದೀಪ್ ಅವರನ್ನು ಕರೆ ತಂದಿದ್ದ ಹೆಲಿಕಾಪ್ಟರ್ ನಿಗದಿತ ಹೆಲಿಕಾಪ್ಟರ್ ಬಿಟ್ಟು ಬೇರೆ ಹೆಲಿಕಾಪ್ಟರ್ನಲ್ಲಿ ಲ್ಯಾಂಡ್ ಮಾಡಲಾಗಿತ್ತು. ನಂತರ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲಿಕಾಪ್ಟರ್ ಪೈಲಟ್ ಮತ್ತೊಮ್ಮೆ ಹೆಲಿಕಾಪ್ಟರ್ ಅನ್ನು ಮೇಲಕ್ಕೇರಿಸಿ ಬೇರೆ ಹೆಲಿಕಾಪ್ಟರ್ಗೆ ಲ್ಯಾಂಡ್ ಮಾಡಿದ ಪ್ರಸಂಗ ನಡೆಯಿತು. ಅಲ್ಪಸಂಖ್ಯಾತರು ಸೇರಿದಂತೆ ನಗರದಲ್ಲಿನ ಸಾರ್ವಜನಿಕರು ಉಚಿತ ವೈದ್ಯಕೀಯ ಚಿಕಿತ್ಸೆ ಶಿಬಿರಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಮಾಜಿ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹೇಳಿದರು. ಅವರು ಇಂದು ನಗರದ ಏಕ್ ಮಿನಾರ್ ಮಸ್ಜಿದ್ ಬಳಿ ಇರುವ RH ಹೆಲ್ತ್ ಸೆಂಟರ್ನಲ್ಲಿ ಆಸಿಫ್ ಗ್ರೂಪ್, ಜಾನಿಯಾ ಫೌಂಡೇಶನ್ ಮತ್ತು ಇಫಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಬಡವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇಂತಹ ಉಚಿತ ಶಿಬಿರಗಳಲ್ಲಿ ವಿವಿಧ ರೀತಿಯ ಚಿಕಿತ್ಸೆಗಳು ಲಭ್ಯವಾಗುತ್ತವೆ. ಆದ್ದರಿಂದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಚಿಕಿತ್ಸೆಗಾಗಿ ತೆರಳಲು ಸಾಧ್ಯವಾಗದ ಬಡವರಿಗೆ ಇಂತಹ ಶಿಬಿರಗಳು ಸಹಾಯಕವಾಗುತ್ತವೆ ಎಂದರು. ಯುವಕರು ದುಶ್ಚಟಗಳಿಂದ ದೂರವಿರಬೇಕು. ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಈ ಶಿಬಿರದಲ್ಲಿ ಸುಮಾರು 250 ಜನ ಪ್ರಯೋಜನೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಸಿತ್ ಲತೀಫ್, ಜಾವೀದ್ ಜಬೀನ್, ಮನಿಯಾರ್ ಲತೀಫ್, ಹಫೀಜ್ ಸಾಬ್, ಹಜರತ್ ಬಾಷಾ, ಡಾಕ್ಟರ್ ಕಾರ್ತಿಕ್, ಹಸನ್ ಮುಲ್ಲಾ, ಹಾಸಿಫ್ ಖಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. उन्होंने मुझे परसों बताया था कि ऐसा एक हम कैंप करना बोल रहे जो उलमाओं के लिए, मौजनों के लिए, फराशों के लिए, तो उसमें ये फैसिलिटीज़ ये लोगों के पास, बाज़ जनों के पास है, बाज़ जनों के पास नहीं है. उस अवेयरनेस के लिए हेल्थ चेकअप तो कहाँ तो होती रहता, आप लोग जाके करा सकते. मकसद ये है कि अवेयरनेस, जो लोगों के पास जो डॉक्यूमेंट्स नहीं है, जो आइन टाइम जरूरत पड़ी, जब तकलीफ होती है, तो उसके लिए उनका मकसद था. तो इसके लिए मैं बोला अल्हम्दुलिल्लाह अच्छा काम, अभी हम भी आपके साथ है बोल के हम सब जुड़ के, जो जिसके पास भी गए, कोई भी जिसको फोन करे कौन भी ना नहीं बोले, लैब वालों को बोले उन्होंने तैयार हुए, जो भी डॉक्टर्स बोले उनको तैयारी, इफा वाले बोले, सब मिलके हमारा एक ही मकसद है कि सेहत के लिए जरूरी सिर्फ हेल्थ कैंप नहीं है, सेहत के लिए आगे जो आगे बड़े छोटे बीमारियां होंगे इसके लिए जो गवर्नमेंट फैसिलिटीज है उसके लिए डॉक्यूमेंटेशन, वो अगर हमारे पास सही रहा तो आइन टाइम हमें इनको बोलो उनको बोलो, यहाँ जाओ वहाँ जाओ बोलने की जरूरत नहीं रहती. इसका मकसद सिर्फ और सिर्फ यही है. और मैं सबसे यही अपील करूंगा, जो लोग जैसे आसिफ भाई बोले नहीं आए, वो लोग बाद में आके भी आयुष्मान कार्ड बना सकते. अगर उन्होंने नंबर देंगे आसिफ साहब, जब भी उनसे जाके बनाए बोले तो फ्री आपको बना के देंगे. जो आज नहीं आ सकते दोपहर तक जितने आते आगे चेकअप भी कराइए. जो डॉक्टर जो आगे फ्री बोले, जो फैसिलिटीज बोले, जो लैब वाले बोले और जो मेडिकल आर के लैब है उन्होंने भी जो है ना अपनी दवाएं जो भी लेंगे उन्होंने भी जो है ना पूरा डिस्काउंट करके बगैर मुनाफे के देते बोल रहे. ये उलमाओं के लिए, हाफिज साहबों के लिए और फराशों के लिए एक अच्छी बात है कि हर आदमी अपनी फैसिलिटी मुनाफे को छोड़ के सर्विस देते बोल रहा, उसका पूरी तरह इसका फायदा उठाए. मैं इससे ज़्यादा और कुछ नहीं बोलूँगा. और ऐसे जो भी काम हो, जो भी हो, जब भी जरूरत पड़े हम लोगों से राब्ता कर सकते हैं, हमसे जो भी हो मदद करने हम. ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಆರ್ಟ್ ಆಫ್ ಲಿವಿಂಗ್ ಪ್ರಿಸನ್ ಸ್ಮಾರ್ಟ್ನ ಸುದರ್ಶನ್ ಕ್ರಿಯಾ ಕಾರ್ಯಕ್ರಮದ ಸಮಾರೋಪ ನಡೆಯಿತು. ಸ್ಮಾರ್ಟ್ ಅಭಿವೃದ್ಧಿ ಜಿಲ್ಲಾ ಸಮಿತಿಯ ಸದಸ್ಯರಾದ ರಮೇಶ್ ಜೈನ್, ಕಿಶೋರ್ ಕೊಂಡ, ಸರಸ್ವತಿ ಕಿಲ್ಕಿಲೆ, ಶ್ರೀನಿವಾಸ್ ಸಾಗರ್ ಮತ್ತು ಚಂದ್ರಶೇಖರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆರ್ಟ್ ಆಫ್ ಲಿವಿಂಗ್ ಸಮಿತಿ ವತಿಯಿಂದ ವಿಚಾರಣಾಧೀನ ಬಂದಿ ನಿವಾಸಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ನಂತರ ರವಿಶಂಕರ್ ಅವರಿಂದ ರೂಪಿತವಾದ ವಾರ ಪೂರ್ತಿ ನಡೆದ ಸುದರ್ಶನ ಕ್ರಿಯಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ವಿಚಾರಣಾಧೀನ ಬಂದಿ ನಿವಾಸಿಗಳ ಮಾನಸಿಕ ಆರೋಗ್ಯ ಮತ್ತು ಉಸಿರಾಟ ತಂತ್ರಗಳ ಮೇಲೆ ಕೇಂದ್ರೀಕರಿಸಿ ಒತ್ತಡ ಕಡಿಮೆ ಮಾಡುವುದು, ಭಾವನಾತ್ಮಕ ಸಮತೋಲನವನ್ನು ಹೆಚ್ಚಿಸುವುದು ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸುವುದು ಹಾಗೂ ನಿದ್ರೆಯ ಗುಣಮಟ್ಟದಲ್ಲಿ ಸುಧಾರಣೆ, ಮನಃಶಾಂತಿ ಹೊಂದುವುದು ಇತ್ಯಾದಿ ವಿಚಾರಗಳನ್ನು ತಿಳಿಯುವುದಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಅನಿತಾ ಹಿರೇಮನಿ, ಜೈಲರ್ ಈರಯ್ಯ ಹಿರೇಮಠ್, ವೆಂಕಟೇಶ್ ನಾಯಕ್ ಸೇರಿದಂತೆ ಕಾರಾಗೃಹದ ಸಿಬ್ಬಂದಿ ಮತ್ತು ಆರ್ಟ್ ಆಫ್ ಲಿವಿಂಗ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರಾಗೃಹದ 100ಕ್ಕೂ ಹೆಚ್ಚು ವಿಚಾರಣಾಧೀನ ಬಂದಿ ನಿವಾಸಿಗಳು ಭಾಗವಹಿಸಿ ಇದರ ಸದುಪಯೋಗ ಪಡೆದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು.
ಅರೆಸೇನಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ನಿವೃತ್ತ ಸೈನಿಕರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದೇ ಇರುವುದಕ್ಕೆ ಇರ್ಕಲ್ ಶ್ರೀಗಳ ಬೇಸರ. ಗುರುರಾಯರ ದರ್ಶನ ಪಡೆದ ಯಾದವ ಸಂಘದ ರಾಜ್ಯಾಧ್ಯಕ್ಷ ಡಿಟಿ ಶ್ರೀನಿವಾಸ್. ಚಿತ್ರನಟ ಕಿಚ್ಚ ಸುದೀಪ್ ಹೆಲಿಕಾಪ್ಟರ್ ಬೇರೆ ಸ್ಥಳದಲ್ಲಿ ಲ್ಯಾಂಡಿಂಗ್, ಅದ್ದೂರಿಯ ಸ್ವಾಗತ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಜನರು ಆರೋಗ್ಯ ಶಿಬಿರಗಳ ಸದುಪಯೋಗ ಪಡೆಯಬೇಕು, ಸಾಜಿದ್ ಸಮೀರ್. ಮತ್ತು ಜಿಲ್ಲಾ ಕಾರಾಗೃಹ ಆರ್ಟ್ ಆಫ್ ಲಿವಿಂಗ್ನ ಸುದರ್ಶನ್ ಕ್ರಿಯಾ ಸಮಾರೋಪ ಕಾರ್ಯಕ್ರಮ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.